ಬೈ ದ ವೇ ನಾನು ತುಂಬ ಚೆನ್ನಾಗಿ ಸ್ಯಾರಿ ಉಟ್ಕೊಳ್ತೀನಿ. ಹಲೋ ಎವ್ರಿಬಡಿ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವಾಗ ಜಸ್ಟ್ ಎದ್ದಿದ್ದೀನಿ. ನಿನ್ನೆ ಮಲಗಿ ಲೇಟ್ ಆಯಿತು ಬಿಕಾಸ್ ಇಬ್ಬರಿಗೂ ಆಫೀಸ್ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಸೊ ಮನೇನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಇವತ್ತು ಗೋಯಿಂಗ್ ಟು ಕ್ಲೀನ್ ಮನೆ ಆ್ಯಂಡ್ ಆಲ್ಸೋ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಇದ್ದಿದ್ರೆ ಇಷ್ಟೊಳಗೆ ಪೂಜೆನೂ ಆಗಿ ಎಷ್ಟು ಚೆನ್ನಾಗಿ ತಿಂಡಿ ಎಲ್ಲ ಮಾಡ್ಬೋದಿತ್ತು. ಬಟ್ ನೋ ಪ್ರಾಬ್ಲಿ ನಾನು ಇವತ್ತು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತೀನಿ ಆ್ಯಂಡ್ there's something planned for today. So yeah, let's begin. The whole time ನೀವು ಇವತ್ತು ವಿಡಿಯೋ ಅಲ್ಲಿ ಇರ್ತೀರಾ. I mean it's no video, so let's begin. ನನಗಿವಾಗ ಜಾಸ್ತಿ ಟೈಮ್ ಇಲ್ಲ, ಸೊ ಹಾಗೆ ಮೈಲ್ಡಾಗಿ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ನಾನು ಗ್ರೋಸರಿ ಶಾಪ್ಗೆ ಹೊರಡ್ತಾ ಇದ್ದೀನಿ. ಸೊ ಹಬ್ಬಕ್ಕೆ ಬೇಕಾಗಿರೋಂಥ ಲೈಕ್ ಬೇಸಿಕ್ ಥಿಂಗ್ಸ್, ಬೇವಿನ ಎಲೆ, ಮಾವಿನ ಎಲೆ ಆ್ಯಂಡ್ ಹೂವು, ಇದು ಎಲ್ಲದೂ ನೆನ್ನೆ ಹೋಗಿದ್ವಿ ತರಕ್ಕೆ ಅಂತ. ಒಂದು ಇಂಡಿಯನ್ ಸ್ಟೋರಲ್ಲಿ ಸಿಗಲಿಲ್ಲ, ಎಲ್ಲ ಇಂಡಿಯನ್ ಸ್ಟೋರಲ್ಲಿ ಸಿಗಲ್ಲ. ಆ್ಯಂಡ್ ಆಲ್ಸೋ ನಾರ್ಮಲ್ ಸ್ಟೋರ್ಸ್ಗಳಲ್ಲಿ ಇದೆಲ್ಲ ಸಿಗೋದಿಲ್ಲ. ಇಂಡಿಯನ್ ಸ್ಟೋರ್ಗೆ ಹೋಗ್ಬಿಟ್ಟು ನೋಡಬೇಕು. ನಿನ್ನೆ ಹೋಗಿದ್ರಲ್ಲಿ ಇರಲಿಲ್ಲ, ಇವತ್ತು ಇನ್ನೊಂದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹಬ್ಬ, ಬಟ್ ಸ್ಟಿಲ್ ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ಹೋಪ್ಫುಲಿ ಇಲ್ಲಿ ಸಿಗುತ್ತೆ ಅಂತ ಬನ್ನಿ ನೋಡೋಣ. ನನಗೆ ಪರ್ಸ್ನಲಿ ಹಬ್ಬಗಳಂತಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಮಾಡಿದ ಥರ ಮಾಡೋದಕ್ಕಾಗಲ್ಲ, ಬಿಕಾಸ್ ಅವೈಲಬಿಲಿಟಿ ಕೂಡ ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ನಿನ್ನೆ ಫುಲ್ ಹುಡುಕಿ ನಂಗೆ ಸಿಕ್ಕಿಲ್ಲ ಅಂತ ಇಲ್ಲೂ ಬಂದೆ. ಇಲ್ಲಿ ಅಟ್ಲೀಸ್ಟ್ ಒಂದು ಈ ಎಲೆ ಇರುವಂಥ ಬೇವಿನ ಎಲೆ ಸಿಕ್ತು. ಐ ವಾಸ್ ಹ್ಯಾಪಿ, ಅಟ್ಲೀಸ್ಟ್ ನಂಗೆ ಸಿಕ್ತು ಅದಾದರೂ ಅಂತ. ಹೋಗ್ಲಿ ದೇವಸ್ಥಾನಕ್ಕಾದರೂ ಹೋಗೋಣ ಅಂತಂದರೆ ತುಂಬ ಜನ ಬಂದುಬಿಟ್ಟಿರ್ತಾರೆ. ಯಾಕೆಂದರೆ ಕೆಲವೊಂದಷ್ಟು 1-2-3 ದೇವಸ್ಥಾನಗಳಿರುತ್ತೆ ಅಷ್ಟೇ ಅಲ್ವಾ. ಸೊ ಆ ಪೀಸ್ಫುಲ್ಲಾಗಿ ಪ್ರೇ ಮಾಡೋದಕ್ಕೂ ಆಗಲ್ಲ. ಸೊ ಐ ಪ್ರಿಫರ್ ನಾಟ್ ಟು ಗೋ ಇನ್ ಲೈಕ್ ಫೆಸ್ಟಿವಲ್ ಟೈಮ್. ಆ್ಯಂಡ್ ಆಫ್ಕೋರ್ಸ್ ಒಂದು ಸ್ವಲ್ಪ ಹೂ ತೊಗೊಳ್ಳೋಣ ಅಂತ ಬಂದೆ. ಈ ಥರ ಆ ಥರ ಬಿಡಿ ಹೂವೆಲ್ಲ ಸಿಗೋದಿಲ್ಲ. ಸೊ ಈ ಥರದ ಯಾವುದಾದ್ರು ಬೊಕ್ಕೆ ತೊಗೊಂಡು ಆಮೇಲೆ ನಾವೇ ಬಿಡಿಸ್ಕೊಬೇಕು. ಸ್ವಲ್ಪ ಇದು ಇಂಡಿಯಾದಲ್ಲಿ ಸಿಗೋವಂಥ ಹೂ ಥರ ಕಾಣಿಸ್ತೆ, ಬಟ್ ಅದು ಬೇಡ. ಲೆಟ್ಸ್ ಚೂಸ್. ಓಕೆ, ನಾನು ಇದನ್ನೇ ಪಿಕ್ ಮಾಡ್ತಾಯಿದ್ದೀನಿ. ನನ್ನ ಪುಣ್ಯಕ್ಕೆ ಅಟ್ಲೀಸ್ಟ್ ಒಂದೇ ಒಂದು ಎಲೆ ಆದರೂ ಸಿಕ್ಕಿದೆ. ಫಾರ್ 80 rupees ಒಂದು ಎಲೆ. ನಿಮಗೆಲ್ಲ ಗೊತ್ತು, ಈ ಹಬ್ಬಕ್ಕೆ ಫುಲ್ ಹರಳೆಣ್ಣೆ ಹಚ್ಕೊಂಡು ಹೊರಗಡೆ ಬಿಸಿಲಲ್ಲಿ ಕೂರಿದ್ರೆ ಅಂದರೆ ಒಳ್ಳೇದು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಹರಳೆಣ್ಣೆ ಅಷ್ಟು ಪ್ರಾಪರಾಗಿ ಚೆನ್ನಾಗಿ ಸಿಗಲ್ಲ. ನನಗೆ ಗೊತ್ತು, ಬಿಕಾಸ್ ನಮ್ಮ ಅಜ್ಜಿ ಮನೆಯಿಂದ ಹರಳೆಣ್ಣೆ ಅಲ್ಲಿ ಪ್ರಿಪೇರ್ ಮಾಡಿ ತೊಗೊಂಡು ಬರ್ತಾಯಿದ್ರು. ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು. ಐ ನೋ ಹೌ ಡಸ್ ಇಟ್ ಸ್ಮೆಲ್ ಅಂತ. ಇದು ಸ್ಮೆಲ್ ಅಂತೂ ನೋ ಇಟ್ಸ್ ನಾಟ್ ಲೈಕ್ ಹರಳೆಣ್ಣೆ ಎಟ್ ಆಲ್. ಸೊ ಬಟ್ ದೇರ್ ಇಸ್ ನೋ ಅದರ್ ಆಪ್ಷನ್ ಅಲ್ವಾ. ಸ್ವಲ್ಪ ನಾನು ಎಣ್ಣೆ ಹಾಕಿ ತಲೆಗೆ ಅಟ್ಲೀಸ್ಟ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಬಿಸಿ ಮಾಡಿಬಿಟ್ಟು ಬರೋದಕ್ಕೆ ಕೊಡ್ತೀನಿ. ಆ್ಯಂಡ್ ಹಬ್ಬ ಇಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಮಾಡೋದಕ್ಕೆ. ಅದಕ್ಕೆ ನಾನು ಬಿಸಿಬೇಳೆ ಬಾತ್ ರೆಡಿ ಇದೆ, ಬಟ್ ಅದ್ರ ಜೊತೆ ಸ್ಮೂದಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಬೇಳೆ ಬಾತ್ ಸ್ವಲ್ಪ ಬಟ್ ಸ್ಮೂದಿ ಸ್ವಲ್ಪ ಸ್ಟ್ರೆಂತ್ ಕೊಡಲಿ ಅಂತಂದ್ಬಿಟ್ಟು ಎಲ್ಲದನ್ನು ಹಾಕಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಹೆಂಗೆ ಮಾಡೋದು ಅಂತ, ಇಟ್ಸ್ ವೆರಿ ವೆರಿ ಎನರ್ಜೆಟಿಕ್. ಅಂದರೆ ನಿಮಗೆ ಫುಲ್ ಎನರ್ಜಿ ಬರುತ್ತೆ. ಯು ಶುಡ್ ಆಲ್ಸೋ ಟ್ರೈ. ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡೋದಿದು ಅಂತ. ಓಕೆ, ಇದಕ್ಕೆ ಮೇನಾಗಿ ನಾನು ಹಾಕ್ತಾ ಇದ್ದೀನಿ ಫ್ರೆಶ್ ಫ್ರೂಟ್ಸ್ ಅಲ್ಲ. ಸೊ ಇದು ಫ್ರೋಝನ್ ಫ್ರೂಟ್. ಈ ಥರ ಪ್ಯಾಕ್ಸಲ್ಲಿ ಬರುತ್ತೆ. ಎಲ್ಲ ಫ್ರೂಟ್ಸು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಲೈಕ್ ಹೆಲ್ದಿ ಫ್ರೂಟ್ಸ್, ಲೈಕ್ ಇದರಲ್ಲಿ ಬೆರೀಸ್ ಇದೆ, ಸ್ಟ್ರಾಬೆರಿ ಇದೆ, ಬನಾನಾ ಇದೆ ಆ್ಯಂಡ್ ಬೇರೆ ಬೇರೆ ಏನೇನೋ ಇದೆ. ಸೊ ವಿಲ್ ಆ್ಯಡ್. ನಾನು ಇದನ್ನು 1 ಪ್ಯಾಕ್ ಹಾಕ್ತಾ ಇದ್ದೀನಿ ಇದ್ರ ಜೊತೆ. ಆ್ಯಂಡ್ ಆಲ್ಸೋ ಫ್ರೆಶ್ ಫ್ರೂಟ್ಸು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಕಟ್ ಮಾಡಿ ಅಲ್ಲ 1 ಪ್ಯಾಕ್ ಹಾಕ್ತಾ ಇದ್ದೀನಿ. ಯೂಶಲಿ ಇಬ್ಬರಿಗೂ 1 ಪ್ಯಾಕ್ ಹಾಕ್ತಾ ಇದ್ದೆ, ಬಟ್ ಈ ಸಲ ಇದ್ರ ಜೊತೆ ನಾನು ಫ್ರೆಶ್ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸಮ್ ಗುಡ್ ಸೀಡ್ಸ್. ನಾನು ಹೇಳ್ತೀನಿ ಏನು ಆ್ಯಡ್ ಮಾಡ್ತೀನಿ ಅಂತ. ಇದ್ರ ಜೊತೆ ನಾನು 1 ಸ್ಪೂನ್ ಆಫ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಕಟ್ ಮಾಡಿರೋ ಫ್ರೂಟ್ಸ್, ಆ್ಯಪಲ್ ಇದೆ, ಬನಾನಾ ಇದೆ ಆ್ಯಂಡ್ ಸ್ಟ್ರಾಬೆರಿ. ಈ ಸ್ಮೂದಿ ಆ್ಯಕ್ಚುಲಿ ತುಂಬಾ ಹೆಲ್ದಿ. ಕೆಲವೊಂದು ಸಲ ನಾನು ಬೆಳಗ್ಗೆ ತಿಂಡಿಗೆ ಬರೀ ಸ್ಮೂದಿ ಮಾತ್ರ ಮಾಡಿರ್ತೀನಿ. ಇಟ್ಸ್ ವೆರಿ ಫಿಲ್ಲಿಂಗ್ ಆಲ್ಸೋ. ತುಂಬ ಹೊಟ್ಟೆ ತುಂಬಿರೋ ಥರನೇ ಅಂತ ಅನಿಸುತ್ತೆ. ಸೊ ಆಫ್ಟರ್ ದಿಸ್ ನಾನು ಮನೆ ಕ್ಲೀನ್ ಮಾಡಬೇಕಿದೆ. ಸಿನ್ಸ್ ಮನೆಯೇ ಕ್ಲೀನ್ ಮಾಡಿಲ್ಲ. ಹಾಲು ಆ್ಯಂಡ್ ಕಿಚನ್ನು ನಂದು ಇವತ್ತು. ಆ್ಯಂಡ್ ಭರತ್ ಇಸ್ ಗೋಯಿಂಗ್ ಟು ಕ್ಲೀನ್ ವಾಶ್ರೂಮ್ ಆ್ಯಂಡ್ ಬೆಡ್ರೂಮ್. ಸೊ ನಾನು ಈ ಥರ ಎಲ್ಲ ಕೆಲಸ ಮಾಡಬೇಕಾದ್ರೆ ನಂಗೆ ಹಾರ್ಟ್ ಬೇಕೇ ಬೇಕು. ಸೊ ಯಾವಿಕೋ
ನಾನು ಯು ಎಸ್ ಎಗೆ ಬಂದು 2 ವರ್ಷ ಆಗಿದ್ರು ನಾನು ಒಂದು ಫ್ರೆಂಡ್ ಕೂಡ ಮಾಡ್ಕೊಂಡಿರಲಿಲ್ಲ. ಬಟ್ ರೀಸೆಂಟಾಗಿ ನಾನು ಒಂದು 2-3 ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ, ಅದು ಕನ್ನಡ ಫ್ರೆಂಡ್ಸ್ನ. ಸೊ ಐ ವಾಸ್ ಸೋ ಹ್ಯಾಪಿ, ಹಬ್ಬ ಬರಲಿ ಅಂತಲೇ ಕಾಯ್ತಾ ಇದ್ದೆ. ಸೊ ಇವತ್ತು ನಾವು ಪಾಟ್ಲಕ್ ಅರೇಂಜ್ ಮಾಡಿದ್ದೀವಿ. ನಾವಿಬ್ಬರೇ ಅಂದರೆ ಮಾಡ್ಕೊಳ್ಳೋದು ಕಷ್ಟ, ಏಕೆಂದರೆ ತುಂಬ ವೆರೈಟೀಸ್ ಮಾಡೋದೂ ಕಷ್ಟ, ಅಷ್ಟು ಸುಮ್ಮನೆ ಉಳಿಯುತ್ತೆ, ವೇಸ್ಟ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ಪಾಟ್ಲಕ್ ಇಸ್ ಸೋ ಗುಡ್. ಎಲ್ಲರೂ ಅವ್ರವ್ರ ಮನೆಯಿಂದ ಸ್ವಲ್ಪ ಏನಾದರೂ ಮಾಡ್ಕೊಂಡು ತೊಗೊಂಬರ್ಬೋದು. ನಾನು ಇವಾಗ ರೆಡಿ ಆದೆ, ಬಟ್ ನನಗೆ ಐ ಥಿಂಕ್ ಮನೆಯೆಲ್ಲ ಫುಲ್ ಮಿಸ್ಸಿ ಮಾಡಿಬಿಡಿ ಎವ್ರಿ ಟೈಮ್. ಬಟ್ ನನಗೆ ಇದು ತುಂಬ ಟೈಟ್ ಆಗ್ತಾಯಿದೆ. ಪ್ರಾಬ್ಲಿ ಐ ಪುಟ್ ಆನ್ ಸಮ್ ವೆಯ್ಟ್. ಆಪ್ಷನ್ಸ್ ಜಾಸ್ತಿ ಇಲ್ಲ. ಸಿ ಬೇರೆ ಯಾವುದಾದ್ರು ಆದರೆ ಹಾಕಿರೋದೇ ಹಾಕೋಕ್ಕೆ ಇಷ್ಟ ಇಲ್ಲ ನನಗೆ. ಏನೋ ಆಪ್ಷನ್ ಇಲ್ಲ ಅಂದರೆ ಪ್ರಾಬ್ಲಿ ಹಾಕಿರೋದೇ ಹಾಕಬೇಕಾಗತ್ತೆ. ಬಟ್ ಐಲ್ ಸಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಆಪ್ಷನ್ ದಟ್ ಐ ಹ್ಯಾಡ್. ನನಗೆ ಇದು ಸ್ಯಾರಿ ಫುಲ್ ಇಷ್ಟ ಇದೆ. ಆ್ಯಂಡ್ ಇದನ್ನು ಹಾಕಿರಲಿಲ್ಲ ರೀಸೆಂಟಾಗಿ, ಯಾವಾಗಲೂ ಹಾಕಿರಲಿಲ್ಲ, ಒಂದು ಸಲ ಹಾಕಿರೋದು. ಸೊ ಐ ಥಾಟ್ ಐ ವಿಲ್ ವೇರ್ ದಿಸ್ ಒನ್. ಬಟ್ ಸ್ವಲ್ಪ ಟೈಟಾಗಿ ಅನಿಸ್ತಾ ಇದೆ. ಆದರೂ ಐ ಥಿಂಕ್ ಐ ಕ್ಯಾನ್ ಪುಲ್ ಇಟ್ ಆಫ್ ಒಂದು ಈವ್ನಿಂಗ್ ಅಷ್ಟೇ ಅಲ್ವಾ. ಸೊ ಯಾ, ಬೈ ದ ವೇ ನಾನು ತುಂಬ ಚೆನ್ನಾಗಿ ಸ್ಯಾರಿ ಉಟ್ಕೊಳ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇನ್ನು ಕರೆಕ್ಟಾಗಿ ಪಿನ್ ಮಾಡಬೇಕು. ಆ್ಯಂಡ್ ಮನೆ ಆಬ್ವಿಯಸ್ಲಿ ಮೆಸ್ಸಿ ಮಾಡಿದ್ದೀನಿ ಬಿಕಾಸ್ ಬಟ್ಟೆ ಎಲ್ಲ ಹುಡುಕ್ಬೇಕಿತ್ತಲ್ಲ. ಸೊ ಇವಾಗ ಮುಖಕ್ಕೆ ಒಂದು ಸ್ವಲ್ಪ ಏನಾದರೂ ಹಚ್ಕೊಂಡು ಲೆಟ್ಸ್ ಗೆಟ್ ರೆಡಿ. ಐ ಥಿಂಕ್ ಐ ಆಮ್ ಆಲ್ ಸೆಟ್. ಒಂದು ರೇಂಜಿಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಐ ಥಿಂಕ್ ಎಷ್ಟು ಸಾಕು. ವೆರಿ ಮೈಲ್ಡ್ ಮೇಕಪ್ ಆ್ಯಂಡ್ ಲೆಟ್ಸ್ ಗೋ. ಹಾಯ್, ಹ್ಯಾಪಿ ಯುಗಾದಿ. ನಾವು ಒಂದು 5 ಜನ ಸೇರಿ ಮಾಡಿದ ಪಾಟ್ಲಕ್ ಇದು. ಆ್ಯಂಡ್ ನಾನು ಮಾಡ್ಕೊಂಡು ಬಂದಿದ್ದೆ ಪಲಾವ್ ಮತ್ತು ಹೆಸರುಬೇಳೆ ಪಾಯಸ. ನಾಟ್ ಎ ರಿಯಲಿ ವೆರಿ ಗುಡ್ ಕುಕ್, ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ಸಿಂಪಲ್ಲಾಗಿ ಮನೆಯಿಂದ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ದ್ಯಾಟ್ ವಾಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಹೀಗೆ ನನ್ನ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಐ ಹೋಪ್ ನೀವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.